ಗವನ ಉರುವವ ಎತ್ತೈನ ಮಕ್ಕವ ಇಬ್ಬ ದೈವ ಪಿರುವಿಗಳೇ. ವಿಶ್ವಾಮಿತ್ರನ ಆಶ್ರಮ ಕಾಡು ಬನ ಎಲ್ಲವೇ ಶ್ರೀರಾಮರು ಲಕ್ಷ್ಮಣಾಂದ ಅಮೇದಿಯಾವು ಸಂತೋಷವಾವು ಅಟ್ಟುತ್ತು. ಒಂದೊಂದು ಋಷಿಗಳು ಮುನಿವರುಗಳು ಅಮ್ಮನವಕ ಎಲ್ಲ ಮನುಷ್ಯ ಜನ್ಮನ ಭಾಗ್ಯವ ತುಂಬಿದ ತೃಪ್ತಿನೋಗೆ ಉಣರ್ದರು. ಆಶ್ರಮನೋಗೆ ಒಂದೊಂದು ಜನವು ಹಬ್ಬಮಾ ಕಟ್ಟುತ್ತು. ವೇದಘೋಷಾಂಬ ವೇದ ಮಂತ್ರವ ಸತ್ತವ ಹೇಗಿದ್ರು, ನಿತ್ಯ ಅಗ್ನಿಹೋತ್ರಾಂಬ ಯಾಗವ ಉಲಗ ನನ್ಮೈಗಾಯಿ ಮಾಡಿದ್ರು. ತುಂಬಿದ ಭಕ್ತಿನೋಗೆ ದೇವ್ರನ ಭಜನೆಯ ಪಾಡಿದರು. ಆ ಸಮಯನೋಗೆ ರಾಕ್ಷಸರುಗಳೆಲ್ಲ ಈ ಋಷಿ ಮುನಿವರುಗಳೆಲ್ಲ ಇತ್ತ ಸಂತೋಷವ ಇದ್ದಾರೆ ಎಂಬುದನ್ನ ಕಂಡು ಕೋಪನೋಗೆ ಸಂಡಾಕುದುಗ ಬಂದರು. ಪೊರುಳೆಲ್ಲವ ಯಾಗ ಸಾಲಗೆ ತೂಕಿ ಇಟ್ಟನೆಂಬನೆ ಶ್ರೀರಾಮರು ಲಕ್ಷ್ಮಣ ಎರಡ ದೈವೀಗ ಅಸ್ತ್ರಾಂಬ ಆ ಅಂಬ ಕೊಂಡು ಯಾಗ ಸಾಲಗ ಆಶ್ರಮ ಎಲ್ಲಾಗೂ ದಿವ್ಯ ಕವಚವ ಉರುವಾಕಿದರು. ಆ ದಿವ್ಯ ಕವಚ ರಾಕ್ಷಸರುಗಳ ಸಾರೆಯೇ ಬಪ್ಪದ ಕೊಡಲೆ ಏನು ಒಂದು ಪೊರುಳ ಅವಕ್ಕ ಮಾಯಮಂತ್ರವ ಬೀತು ತೂಕಿ ಇಟ್ಟಳಿಯೋ ಅದು ನಾಂದ ಆ ದಿವ್ಯ ಕವಚವ ತಾಂಡುದಗ ಮುಡಿವಿಲೆ. ಇದನ್ನ ಕಂಡು ರಾಕ್ಷಸರುಗಳ ಅಪ್ಪರ ಆಶ್ಚರ್ಯಪಟ್ಟರು. ಇತ್ತೊಂದು ಶಕ್ತಿ ಇತ್ತ ಒಂದು 2 ಕುನ್ನಕುನವೆಗೆ ಸಿಕ್ಕಿತ್ತು ಎಂದು ಆಶ್ಚರ್ಯಪಟ್ಟರು. ಆಗತ್ತಾ ಇವಕರ ಪತ್ತಿ ಇನ್ನೂ 60 ಎಂಬುದಾಗಿ ಋಷಿಗಳು ಮುನಿವರ್ಗಳ ಮಾಕೆ ವೇಷ ಹಾಕಿ ಬಂದು ಅವಕ್ಕೆರಡ ಅಯೋಧ್ಯನ ರಾಜಕುಮಾರರುಗಳು ಶ್ರೀರಾಮ ಶ್ರೀ ಲಕ್ಷ್ಮಣ ಎಂಬುದನ್ನು ಅರಿದರು. ಅದು ಮೊಟ್ಟಲ್ಲ, ಸಪ್ತ ಋಷಿಯ ಇಬ್ಬ ವಶಿಷ್ಠನ ಶಿಷ್ಯರುಗಳ ಎಲ್ಲಾ ವಿಧವಾದ ಅಸ್ತ್ರಕಲೆಯವೋ ಧನುರ್ವಿದ್ಯವೋ ಕತ್ತುದಾರೆ ಎಂಬುದನ್ನು ಅವಕ್ಕ ಮನಸಾರ ಉಣರ್ದರು. ವಿಶ್ವಾಮಿತ್ರರ ಕೋಡ ಈಗ ಇಲ್ಲಿಗೆ ಬಂದುದಾರೆ ಅತ್ತೆಂಬನೆ ಅವಕ್ಕ ಅಂಜಿಕೆಯೂ ಬಂದಿತ್ತು. ಇದನ್ನು ಎತ್ತಿ ಯಾವುದು ಸುಭಾಗೂ ಮಾರೀಚಗ ಎತ್ತಿನೋಯಿ ಏಗುದು ಎಂಬುದಾಗಿ ಅವಕ್ಕ ಇಬ್ಬ ಆ ಕೊಗೆಗ ಹೋಗಿ ಸೇದರು. ದೇವ್ರನ್ನ ಅರಕ ಮೂಲಿಯವ ಅರಕ ಗುಣ ಹೋಗಿಲಿ ಅರಕೋಲು ತೀರಿಲಿ ಎಂದು ಆಶೀರ್ವಾದ ಮಾಡುವ ಆನಂದಕ್ಕಾತಿಯ ಮಕ್ಕವೇ. ನಾಗಿ ತುಂಬಿದ ಗವದ ಸೋಮಿ ಸುಬಾಹು ಮಾರಿಚ ಎರಡ ಶ್ರೀರಾಮರು ಕೂಡ ಹಾಕಿದ ಸಂಡೆ ಪತ್ತಿಯು ಮಾರಿಚ್ಚಗ ಏರ್ಪಟ್ಟ ಅನುಭವ ಪತ್ತಿಯು ನಾ ಮಾತಾಡ್ನೆ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.